ಸಮಾರಂಭದಲ್ಲಿ ತಂದೆಯ ಗ್ರಂಥ ಬಿಡುಗಡೆ. ಬಸವನ ಬಾಗೇವಾಡಿ ಪುತ್ರನ ಸೀಮಂತ ಸಮಾರಂಭದಲ್ಲಿ ತಂದೆಯು ರಚಿಸಿದ ಗ್ರಂಥವು ಬಿಡುಗಡೆಗೊಂಡ ಅಪರೂಪದ ಸಮಾರಂಭವು ಬುಧವಾರ ಜರುಗಿತು. ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ ಮ್ಯಾನೇಜರ್ ವೀರೇಶ್ ಹಾಗೂ ಸಂಗೀತಾ ಕನ್ನೂರ್ ಅವರ ಸೀಮಂತ ಸಮಾರಂಭದಲ್ಲಿ ಅವರ ತಂದೆ ಹಿರಿಯ ಶರಣ ಸಾಹಿತಿ ಶ್ರೀಶೈಲ ಕನ್ನೂರ್ ರಚಿಸಿದ ಬಸವನ ಬಾಗೇವಾಡಿ ತಾಲೂಕಿನ ಅಭಿನವ ಸಿದ್ಧಾರೂಢರಾದ ಆರೋಢ ನಂದಿಹಾಳದ ಶ್ರೀ ಗುರು ಆರೋಢ ಸಂಪೂರ್ಣ ಚರಿತಾಮೃತ ಗ್ರಂಥ ಬಿಡುಗಡೆಗೊಂಡ ಅಪರೂಪದ ಸಮಾರಂಭಕ್ಕೆ ಸಾವಿರಾರು ಜನತೆ ಸಾಕ್ಷಿಯಾದರು. ಅಭಿನವ ಸಿದ್ಧಾರೂಢ ಸ್ವಾಮೀಜಿ ಮಗನ ಸೀಮಂತ ಸಮಾರಂಭದಲ್ಲಿ ತಂದೆಯ ಗ್ರಂಥ ಜನನವಾಗುತ್ತಿರುವ ಅಪರೂಪ ಸಮಾರಂಭವನ್ನ ನಾನು ಕಂಡದ್ದು ಇದೇ ಪ್ರಥಮ ಬಾರಿಗೆ. ಪುಟ್ಟ ಗ್ರಾಮ ನಂದಿಹಾಳ ಗ್ರಾಮದಲ್ಲಿ ಅವತರಿಸಿದ್ದ ಶ್ರೀ ಗುರು ಆರೋಢರ ಪ್ರಭಾವದಿಂದ ಸರ್ಕಾರ ಗ್ರಾಮದ ಹೆಸರನ್ನ ಆರೋಢ ನಂದಿಹಾಳ ಎಂದು ಮರುನಾಮಕರಣ ಮಾಡಿದ್ದು ಹಾಗೂ ಆನ್ಲೈನ್ ಕಾಲದಲ್ಲಿಯೂ ಶ್ರೀ ಗುರು ಆರೋಢರ ಚರಿತ್ರೆಯನ್ನ 1000 ಪುಟಗಳಲ್ಲಿ ಸುಂದರವಾಗಿ ಚಿತ್ರಿಸಿದ ಶ್ರೀಶೈಲ ಕನ್ನೂರ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು. ಹಿರಿಯ ಸಾಹಿತಿ ಡಾಕ್ಟರ್ ರಾಜೇಂದ್ರ ಎಸ್ ಗಡಾದ್, ಮಹಾಲಿಂಗ ಸ್ವಾಮೀಜಿ, ಚಳಕಾಪುರದ ಶಂಕರಾನಂದ ಸ್ವಾಮೀಜಿ, ಈರಣ್ಣ ಶಾಸ್ತ್ರಿ, ಕಾಶಿನಾಥ್ ಶಾಸ್ತ್ರಿ ಹಾಗೂ ಗ್ರಂಥ ಕೃತ್ಯ ಶ್ರೀಶೈಲ ವಿ ಕನ್ನೂರ್ ಮಾತನಾಡಿದರು. ಡಾಕ್ಟರ್ ಶಿವಪುತ್ರ ಸ್ವಾಮಿಗಳು, ಮಹಾನಗರ ಪಾಲಿಕೆ ಮಹಾಪೌರ ಎಂಎಸ್ ಕರಡಿ, ವೀರೇಶ್, ಸಂಗೀತಾ ಕನ್ನೂರ್, ಡಾಕ್ಟರ್ ಸುಭಾಷ್ ಕನ್ನೂರ್, ಗುರುರಾಜ್ ಕನ್ನೂರ್, ಆರೋಢರ ಶಿಷ್ಯ ವರ್ಗ, ಭಕ್ತವರ್ಗ ಹಾಗೂ ಕನ್ನೂರು ಪರಿವಾರದವರು ಹಾಜರಿದ್ದರು. ಗ್ರಂಥ ಲೋಕಾರ್ಪಣೆಯ ಜೊತೆಗೆ ಒಂದು ಸೀಮಂತದ ವಿಶೇಷ ಕಾರ್ಯಕ್ರಮ. ಜನಿಸುವಂಥ ಮಗು ಇನ್ನೂ 1 ತಿಂಗಳು 1.5 ತಿಂಗಳು ಆಗಬಹುದು. ಆದರೆ ಆ ಪೂರ್ವದಲ್ಲಿನೇ ಗ್ರಂಥ ಅನ್ನುವಂಥ ಮಗುವಿಗೆ ಜನ್ಮ ಕೊಟ್ಟಿರುವಂಥವರು ನಮ್ಮ ಶ್ರೀಶೈಲ ಕನ್ನೂರ್ ಅವರು ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಈ ಗ್ರಂಥ ಬಹಳ ಸುಂದರವಾಗಿ ಮುದ್ರಣಗೊಂಡಿದೆ. ಹೊರಗಿನ ಮುಖಪುಟ ಎಷ್ಟು ಸುಂದರವಾಗಿ ಮೂಡಿ ಬಂದಿದೆಯೋ ಇಡೀ ಗ್ರಂಥದುದ್ದಕ್ಕೂ ಆರೂಢ ನಂದಿಹಾಳದ ಅಭಿನವ ಕೂಡ ಅಷ್ಟೇ ಅರ್ಥಪೂರ್ಣವಾಗಿ ಮೂಡಿ ಬಂದಿರುವಂತಹ ಈ ಪುಸ್ತಕ ಮುದ್ರಣ ಆಗುವುದಕ್ಕಿಂತ ಪೂರ್ವದಲ್ಲಿನೇ ಅನೇಕ ಅಧ್ಯಾಯಗಳನ್ನು ನಾನು ಗಮನಿಸಿದೆ. ನಮ್ಮ ಕನ್ನೂರು ಗುರುಗಳು ಎಷ್ಟು ಪರಿಶ್ರಮ ಮಾಡಿದ್ದಾರೆ ಅದರೊಳಗಂದ್ರೆ DTP ಮಾಡಿಸಿಕೊಂಡು ಅದರ ಪ್ರೂಫ್ ಕರೆಕ್ಷನ್ ಅನ್ನು ಮಾಡುವಾಗ ಅನೇಕ ದಿನಗಳ ಕಾಲ ನನ್ನೊಂದಿಗೆ ಅವರು ಚರ್ಚೆ ಮಾಡಿದ್ದನ್ನು ನೋಡಿದಾಗ ಒಂದು ಪುಸ್ತಕ ಮುದ್ರಣವಾಗಿ ಬರಬೇಕಾಗಿತ್ತು ಅಂದರೆ ಬಹಳ ಪರಿಶ್ರಮ ಇರ್ತದೆ. ಮಕ್ಕಳಿಗೆ ಜನ್ಮ ಕೊಡುವುದು ಎಷ್ಟು ಕಷ್ಟವೋ, ಎಷ್ಟು ತ್ರಾಸದಾಯಕವಾಗಿರುವಂಥ ಕೆಲಸವೋ ಒಂದು ಪುಸ್ತಕಕ್ಕೂ ಕೂಡ ಜನ್ಮ ನೀಡುವುದು ಎಲ್ಲ ಕಡೆ ಹಂದಿಸಬೇಕು. ನಮ್ಮ ಗುರುಗಳ ಶಕ್ತಿ ಎಲ್ಲರಿಗೂ ಗೊತ್ತು ಮಾಡಬೇಕು. ನಮ್ಮ ಗುರುಗಳ ಬಗ್ಗೆ ಸದಾ ತಮ್ಮ ಜೀವನದಲ್ಲಿ ಪರಿಶ್ರಮ ಪಟ್ಟು ಅವರು ಇವತ್ತು ಬಹಳ ದೊಡ್ಡ ಒಂದು ಗ್ರಂಥ ರಚನೆ ಮಾಡಿ ಇವತ್ತು ಲೋಕಾರ್ಪಣೆ ಮಾಡುವ ಸಲಹೆ ಇವತ್ತು ನಮಗ ಎಲ್ಲರಿಗೆ ಕರೆದು ಬಹಳ ಒಂದು ಮಂಗಲ ಕಾರ್ಯ ಹಿಡಿದು ಅನೇಕ ಮಂದಿ ಮಹಾತ್ಮರು, ಪೂಜ್ಯರು, ದೊಡ್ಡ ದೊಡ್ಡ ಮಹಾತ್ಮರಿಗೆ ಕರೆಸಿ ಅವರೆಲ್ಲ ನಿಮಗೆ ಆಶೀರ್ವಾದ ಆಗಬೇಕು, ದರ್ಶನ ಆಗಬೇಕು, ಅವರ ಮಾತು ಕೇಳಬೇಕು, ನೋಟದಿಂದ ವಾಣಿಯಿಂದ ನಿಮಗೆಲ್ಲ ಧನ್ಯ ಮಾಡಬೇಕಂತ ತಿಳಿದು ಶ್ರೀಶೈಲ ಆರೋಢ ಸ್ವಾಮಿಗಳು ಬಹಳ ದೊಡ್ಡ ಕೆಲಸ ಮಾಡ್ಯಾರ. ದೌಡೆ ಚಾಲು ಮಾಡಬೇಕಾಗಿದ್ದ ಶಿವಯೋಗಿಗಳು, ನಡೆದಾಡತಕ್ಕಂಥ ದೇವರು, ನಂಬಿದವರಿಗೆ ಕಲ್ಪವೃಕ್ಷ, ನಂಬಿದವರಿಗೆ ಕಾಮದೇವಿ. ಇಂಥ ಗುರು ಸಾರ್ವಭೌಮರ ಕರಸಂಜಾತರಾಗಿ ಅವರ ಪರಮ ಶಿಷ್ಯರಾಗಿ ಅಭಿನವ ಆರೂಢರನ್ನೇ ಈ ನಾಡಿಗೆ ಈ ಬೆಳಕಾಗಿರ್ತಕ್ಕಂತಹ ಅಡವಿ ನಂದಿ ಹಾಳವನ್ನ ಆರೂಢ ನಂದಿ ಹಾಳವನ್ನಾಗಿ ಮಾರ್ಪಡಿಸಿದವರು ವಿಜಯಪುರ ಜಿಲ್ಲೆಯ ಅಡವಿ ನಂದಿ ಹಾಳದಲ್ಲಿ ಜನಿಸಿರ್ತಕ್ಕಂತಹ ತಮ್ಮ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ತಮ್ಮ ಸಾಧನೆ, ಸಿದ್ಧಿ, ಜಪ ತಪ. ಬ್ಯೂರೋ ರಿಪೋರ್ಟ್ ಗುರುರಾಜ್ ಕನ್ನೂರ್, ಭಾರತ ವೈಭವ ನ್ಯೂಸ್, ಬಸವನ ಬಾಗೇವಾಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.